ನಮಸ್ಕಾರ. ಸ್ವಾದ ಸರೋವರಕ್ಕೆ ಸ್ವಾಗತ. ಇವತ್ತು ನಾನು ಎಲ್ರಿಗೂ ಬಹಳ ಗೊತ್ತಿರುವಂಥದ್ದು, ಸುಲಭವಾಗಿ ಮಾಡುವಂತಹ ಕಡಲೆಬೇಳೆ ಉಸುಳಿ ಮಾಡಿ ತೋರಿಸ್ತಾ ಇದ್ದೀನಿ. ನಾ ಮಾಡ್ತಿರೋ ಈ ಕಡಲೆಬೇಳೆ ಉಸುಳಿಗೆ ಕಡಲೆಬೇಳೆ ನೆನೆಸದೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ನಾನು 1 ಕಪ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಆ ಕಡಲೆಬೇಳೆ ಒಂದು ಪಾತ್ರೆಗೆ ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊತೀನಿ. ಮತ್ತು ಅದೇ ಅಳತೆ ಅಂದರೆ ಈ ಕಪ್ಪಲ್ಲಿ 2 ಅಳತೆಯಷ್ಟು ನೀರು ತಗೊಂಡು ಕುಕ್ಕರಲ್ಲಿಟ್ಟು ಕೂಗಿಸೋಣ. ಕಡಲೆಬೇಳೆ ತೊಳ್ಕೊಂಡಿದ್ದೀನಿ. ಈಗ ಇದನ್ನು ಕುಕ್ಕರ್ಗೆ ಹಾಕೊಂಡ್ಬಿಡೋಣ. 1 ಕಪ್ ಕಡಲೆಬೇಳೆಗೆ 2 ಅಳತೆಯಷ್ಟು ನೀರು. ಒಂದು ಚಿಟಕಿ ಅರಿಶಿನ ಹಾಕಿ 2 ರಿಂದ 3 ವಿಸಿಲ್ ಬರುವಷ್ಟು, 2 ವಿಸಿಲ್ ಸಾಕು, 3 ವಿಸಿಲ್ ಬೇಡ, 2 ವಿಸಿಲ್ ಬರುವಷ್ಟು ಕೂಗಿಸ್ಕೊಳ್ಳೋಣ. ಕುಕ್ಕರ್ 2 ಸಲ ಹೋಗಿದೆ. ಇದೇನಂತ ನೋಡ್ತಾ ಇರ್ಬೋದು. ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ಅದು ಕುಕ್ಕರ್ ವಿಸಿಲ್ ಬರ್ತಿರ್ಬೇಕಾದ್ರೆ ಆ ಕಡಲೆಬೇಳೆಲಿರೋ ನೀರೆಲ್ಲ ಹೊರಗೆ ಬಂದು ಇಲ್ಲೆಲ್ಲ ಗಲೀಜಾಗುತ್ತೆ. ಅದಕ್ಕೋಸ್ಕರ ನಾವೊಂದು ಕಿಚನ್ ಮಾಪ್ ಬರುತ್ತಲ್ಲ, ಆ ಥರ ಬಟ್ಟೆನ ತೊಗೊಂಡು ಇದಕ್ಕೆ ಹಾಕೊಂಡ್ಬಿಟ್ರೆ ಇದು ಮುಚ್ಚಳ ಗಲೀಜಾಗಲ್ಲ ಮತ್ತು ನಿಮ್ಮ ಗ್ಯಾಸ್ ಸ್ಟವ್ ಕ್ಲೀನಾಗಿರುತ್ತೆ. ಈಗ ಪ್ರೆಷರ್ ಎಲ್ಲ ಎಳೆದಿದೆ, ಕುಕ್ಕರ್ ತೆಗೆಯೋಣ. ಪರ್ಫೆಕ್ಟಾಗಿ ಆಗಿದೆ ನೋಡಿ. ನೀರು ಅಳತೆ ಎಷ್ಟು ಕರೆಕ್ಟಾಗಿದೆ. ನೀರು ಹೆಚ್ಚಿಗೆನೂ ಇಲ್ಲ, ಕಡಿಮೆನೂ ಇಲ್ಲ, ತುಂಬ ಸಾಫ್ಟಾಗಿ ಆಗೋಗಿಲ್ಲ, ತುಂಬ ಗಟ್ಟಿಯಾಗೂ ಹಾಗೆ ಉಳ್ಕೊಂಡಿಲ್ಲ, ಕ್ಲೀನಾಗಿ ಆಗಿದೆ. ಈಗ ಇದನ್ನು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಒಗ್ಗರಣೆಗೆ ಬಾಣಲೆನಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಎರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಡಿಯತ್ತೆ ಅಂತ ಸ್ವಲ್ಪ ಮುಚ್ಚಿಬಿಡೋಣ. ಒಂದು 3 ಎಸಳು ಕರಿಬೇವು. ಇವಾಗ ಆ ಕಡಲೆಬೇಳೆ ಏನು ಬೇಯಿಸ್ಕೊಂಡಿದ್ನಲ್ಲ ಕುಕ್ಕರಲ್ಲಿ, ಅದನ್ನು ಪಾತ್ರೆಗೆ ತೆಗೆದಿಟ್ಟಿದ್ದೆ, ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡಿದ್ದೆ. ಇದರೊಳಗೆ ಸ್ವಲ್ಪ ನೀರಿನ ಅಂಶ ಇದೆ, ಇಷ್ಟು ಇರಲಿ. ಕುಕ್ಕರ್ ಒಳಗೆ ಇತ್ತು ಇಷ್ಟು ನೀರು. ಈಗ ಮಸಾಲೆಗಳೇ ಉಪ್ಪು ಎಲ್ಲ ಹಾಕೋತೀನಲ್ಲ, ಜೊತೆಗೆ ಮಿಕ್ಸ್ ಹಾಕೋಕೆ ಅನುಕೂಲ ಆಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಂಗು. ನಾವು ಗಟ್ಟಿ ಇಂಗು ಕರಗಿಸ್ಕಿಟ್ಕೊಂಡಿದ್ದೀನಿ. ನೀವು ಪುಡಿ ಹಿಂಗಾದರೂ ಒಂದು 1/4 ಟೀ ಸ್ಪೂನ್ ಅಷ್ಟು ಹಿಂಗೆ ಹಾಕಿದ್ರೆ ಸಾಕು. ಇಂಗ್ ಇಸ್ ಕಿಂಗ್. ಎಸ್, ಇಂಗ್ ಇಸ್ ಕಿಂಗ್. ಹಾಕ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಬಿಡಿ. ಆಮೇಲೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಬೋದು. 2 ನಿಮಿಷ ಮುಚ್ಚಿಟ್ಟಿದ್ದಕ್ಕೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇದು ಬೆಂದಿದೆ, ಅದೇ ತುಂಬ ಗಟ್ಟಿಯಾಗಿಲ್ಲ ಮತ್ತು ತುಂಬ ಸಾಫ್ಟಾಗಿ ಮ್ಯಾಶ್ ಆದಂಗಿಲ್ಲ. ಇದು ಹೀಗೆ ಉದುದ್ರಾಗಿದೆ. ಇವಾಗ ಇದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿ ಇಟ್ಕೊಂಡಿದ್ದೆ, ಚಿಕ್ಕ ಹೋಳು ತೆಂಗಿನ ತುರಿ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಮ್ಮನೆ ವಾಡಿಕೆ ಪ್ರಕಾರ ಒಂದು ಚಿಟಿಕಿ ಸಕ್ಕರೆ. ಇದು ಆಪ್ಷನಲ್, ಬೇಕಾದವರು ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದಿಷ್ಟನ್ನು ಹಾಕ್ಬಿಟ್ಟು ತೆಂಗಿನಕಾಯಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಸೊ ಇನ್ನೊಂದು ನಿಮಿಷ ಮುಚ್ಚಿಟ್ಬಿಟ್ರೆ ನಮ್ಮ ಕಡಲೆಬೇಳೆ ಉಸುಳಿ ರೆಡಿ ಆಗುತ್ತೆ. ನಮ್ಮ ಕಡಲೆಬೇಳೆ ಉಸುಳಿ ರೆಡಿಯಾಗಿದೆ. ಸುಲಭವಾಗಿ ಮಾಡ್ಕೋಬೋದು. ಇದು ಗೌರಿಗೆ ಬಹಳ ಪ್ರೀತಿ. ಈಗ ಇನ್ನೇನು ಗೌರಿ ಗಣೇಶ ಹಬ್ಬ ಬಂತು. ಸೊ ಗೌರಿ ಹಬ್ಬದ ದಿನ ಇದನ್ನು ಗೌರಿಗೆ ನೈವೇದ್ಯಕ್ಕೆ ನೀವು ಮಾಡ್ಕೋಬೋದು. ಮತ್ತು ಇದು ಸುಲಭವಾಗಿ ಮಾಡ್ಕೋಬೋದು ನೋಡಿ. ಯಾರನ್ನೋ ಮನೆಗೆ ಅತಿಥಿಗಳು ಬಂದರು ಅಂದರೆ ತಕ್ಷಣ ಇದನ್ನು ನೆನೆಸೋದು ಏನೂ ಬೇಕಾಗಿಲ್ಲ. ತೊಗೊಂಡು ಡೈರೆಕ್ಟಾಗಿ ಕುಕ್ಕರಲ್ಲಿ ಇಟ್ರಿ, ನೀರು ಹಾಕಿದ್ರಿ, ಕೂಗಿಸಿ ಇಮಿಡಿಯೇಟಾಗಿ ಮಾಡ್ಕೊಂಡ್ಬಿಡ್ಬೋದು. ಸುಲಭವಾಗಿ ಮಾಡುವಂಥ ನಮ್ಮ ಸಾಂಪ್ರದಾಯಿಕವಾದ ಒಂದು ಅಡುಗೆ ಇದು. ಎಲ್ಲರೂ ಮನೇಲಿ ಮಾಡ್ಕೊಳ್ಳಿ. ಇದನ್ನು ಹಬ್ಬ ಸಾಲು ಬರ್ತಾ ಇದೆ, ಒಂದು ಹಬ್ಬ ಬರ್ತಾ ಇದೆ. ಯಾವ ಹಬ್ಬಕ್ಕಾದರೂ ಮಾಡ್ಬೋದು. ಈಗ ಸದ್ಯದಲ್ಲಿ ನೆಕ್ಸ್ಟ್ ಬರೋ ಹಬ್ಬ ಗೌರಿ ಗಣೇಶ. ಮಾಡಿ ಹೇಗೆ ಬಂತು ಅಂತ ನಮಗೆ ತಿಳಿಸಿ. ಸೊ ಎಲ್ರಿಗೂ ಇನ್ ಅಡ್ವಾನ್ಸ್ ಆಗಿ ನಾನು
ಗೌರಿ ಹಬ್ಬದ ಶುಭಾಶಯಗಳು ಹೇಳಲು ಆಶಿಸ್ತೇನೆ. ಇಷ್ಟು ಹೇಳಿ ನಮ್ಮ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋ ಸಿಗೋಣ. ಅಷ್ಟವರೆಗೂ ನಮಸ್ಕಾರಗಳು.